ವೆಲ್ಕಮ್ ಬ್ಯಾಕ್ ಟು ರೋಧಾಮ ಇನ್ಸ್ಟಿಟ್ಯೂಟ್ ಚಾನಲ್. ಯಾರಿಗೆಲ್ಲ ಈ ವಿಡಿಯೋ ರೀಚ್ ಆಗಿದೆ ನೋಡ್ತಾ ಇದ್ದೀರಾ, ಬೇಗ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಮುಹೂರ್ತ ಸ್ಯಾರಿ ಪ್ರೈಸ್, ರಿಸೆಪ್ಷನ್ ಸ್ಯಾರಿ ಪ್ರೈಸ್, ಮತ್ತು ನಾನೇ ನನ್ನ ಕೈಯಲ್ಲಿ ಹಾಕಿರೋಂಥ ಹಾರಿ ವರ್ಕ್ಗೆ ಎಷ್ಟೆಷ್ಟು ಪ್ರೈಸ್ ಆಯಿತು, ಮತ್ತು ನಾನು ಹೊರಗೆ ದುಡ್ಡು ಕೊಟ್ಟು ಮಾಡಿಸಿರೋಂತಹ ಬ್ಲೌಸಿಗೆ ಎಷ್ಟು ದುಡ್ಡಾಯಿತು ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಯಾರಿಸನ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಲಾಸ್ಟ್ ವಿಡಿಯೋ ಏನಾಗಿರುತ್ತೆ ಅಂತ ಅಂದರೆ, ಬೇಸಿಕ್ ಆರಿ ವರ್ಕ್ ಹೇಗೆ ಸ್ಟಾರ್ಟ್ ಮಾಡ್ಬೋದು, ನಾನು ಹೇಗೆ ಸ್ಟಾರ್ಟ್ ಮಾಡಿ ನನ್ನ ವೆಡ್ಡಿಂಗ್ ಬ್ಲೌಸ್ ಮಾಡಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಯಾರೆಲ್ಲ ನೋಡಿಲ್ಲ ಬೇಗ ಹೋಗಿ ನೋಡ್ಕೊಂಡು ಬಂದು ಈ ವಿಡಿಯೋ ನೋಡಿ. ಇದರಲ್ಲಿ ನಾನು ಕಂಪ್ಯಾರಿಸನ್ ವಿಡಿಯೋ ತೋರಿಸ್ತೀನಿ ಅಂದಿದ್ದೆ ಅಲ್ಲ, ಸೊ ಈಗ ನಾನು ತೋರಿಸ್ತೀನಿ. ಅದಾದಮೇಲೆ ನಂದು ವೆಡ್ಡಿಂಗ್ ಮುಹೂರ್ತ ಸ್ಯಾರಿ ಮತ್ತು ರಿಸೆಪ್ಷನ್ ಸ್ಯಾರಿದು ಸ್ಯಾರಿಗೆ ಏನೇನು ಪ್ರೈಸ್ ಆಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ನನ್ನ ಕಂಪ್ಯಾರಿಸನ್ ವಿಡಿಯೋ ಇದು. ನಾನು ದುಡ್ಡು ಕೊಟ್ಟು ಹೊರಗೆ ಮಾಡಿಸಿರೋಂತಹ ಬ್ಲೌಸ್. ಸೈಡಲ್ಲಿ ಫೋಟೋಸ್ ಹಾಕ್ತೀನಿ, ಸೊ ನಿಮಗೆ ಗೊತ್ತಾಗುತ್ತೆ. ಇದು ಸ್ಲೀವ್ಸ್ ಡಿಸೈನ್ ಆಗಿದೆ, ಇದು ಬ್ಯಾಕ್ ಡಿಸೈನ್ ಆಗಿದೆ, ಫ್ರಂಟ್ ಬ್ಯಾಕ್ ಈ ಥರ ಇದೆ. ಸ್ಲೀವ್ಸ್ ಡಿಸೈನ್ನ ನೀವು ನೋಡಿ. ಆ್ಯಕ್ಚುಲಿ ಡಿಸೈನ್ ಕೊಟ್ಟಿದ್ದು ನಾನು ಹೋಗಿದ್ದೆ ನನ್ನ ಹಸ್ಬೆಂಡ್ ಆಗೋರ ಜೊತೆ. ಈಗ ಹಸ್ಬೆಂಡ್ ಆಗಿದ್ದಾರೆ. ಡಿಸೈನ್ಗೆ ನಾನು ಹೋಗಿದ್ದೆ. ನಾನು ಹೇಳಿದ್ದು ಎಕ್ಸಾಕ್ಟ್ ಬಂದಿಲ್ಲ, ಬಟ್ ಬಂದಿದೆ. ಬಟ್ ಬಂದಿದ್ರೂ ನಮಗೆ ಅದು ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ಸೊ ಇದು ಬಿಗ್ ಝೀರೋ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಲೌಸಿಗೆ ಏನು ವರ್ಕ್ ಮಾಡಿದ್ರೂ ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಕಲರ್ ಕಾಂಬಿನೇಷನ್ ಮತ್ತು ಹೈಲೈಟಾಗಿ ಕಾಣೋದ್ರಿಂದ. ಇವ್ರೇನು ಮಾಡಿಬಿಟ್ಟಿದ್ದಾರೆ ಅಂದರೆ ಕಲರ್ ಕಾಂಬಿನೇಷನಲ್ಲಿ ಫೇಲ್ಯೂರ್ ಆಗಿಬಿಟ್ಟಿದ್ದಾರೆ. ನಾನೊಂದು ಆರಿ ಎಂಬ್ರಾಯ್ಡ್ರಿ ಡಿಸೈನರ್ ಆಗದೇನೆ ನಾನೊಂದು ಕಲರ್ ಕಾಂಬಿನೇಷನಲ್ಲಿ ಸಖತ್ತಾಗಿ ಮಾಡ್ಕೊಂಡಿದ್ದೀನಿ. ಇವರೊಂದು ಟ್ರೈನ್ಡ್ ಆರಿ ವರ್ಕ್ ಆಗಿಬಿಟ್ಟು ಶಾಪ್ ಇಟ್ಕೊಂಡು ಎಷ್ಟೋ ವರ್ಷ ಎಷ್ಟೋ ಬ್ಲೌಸಸ್ನ ಕೆಲಸ ಮಾಡಿರೋರೆ. ಹಿಂಗೆ ಮಾಡಿದ್ರೆ ಹೇಗೆ ಗಾಯ್ಸ್? ಸೊ ಇದು ನನಗೆ ವರ್ತ್ ಅಲ್ಲ ಅನ್ನಿಸ್ತು. ಮನಿ ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತು. ವೇಸ್ಟ್ ಆಫ್ ಮನಿ ಅಲ್ಲ, ಬಟ್ ವರ್ತ್ ಅಲ್ಲ. ಯಾಕಂದರೆ ನಾವು ಒಂದೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಲ್ವ ಕೊಡೋದು. ಇವರು ಹೀಗೆ ಡಲ್ ಮಾಡಿಬಿಟ್ಟಿದ್ರೆ ನಮ್ಗೆ ಬೇಜಾರಾಗಲ್ವಾ? ಸೊ ಇದು ನಾನು ಮಾಡಿರೋಂತಹ ಬ್ಲೌಸು. ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ನೋಡಿಲ್ಲದು ನೋಡ್ಕೊಂಡು ಬನ್ನಿ. ಇದು ನೋಡಿ, ಇದು ನಾನು ಮಾಡಿರೋಂಥದ್ದು. ಇದಕ್ಕೆ ಗೋಲ್ಡ್ ನೋಡಿ ಎಷ್ಟು ಹೈಲೈಟಾಗಿ ಕಾಣ್ತಿದೆ. ಇವರಿಗೆ ಕಾಣಲ್ಲ ಅಂದರೆ ಒಂದು ಕಾಲ್ ಮಾಡಿಬಿಟ್ಟು ಏನು ಮಾಡೋದು ಮೇಡಮ್ ಹಿಂಗೆ ಅಂತ ಹೇಳಿದರೆ ನಾವು ಒಂದು ಪೀಸ್ ತೆಕ್ಕೊಡಲ್ವ, ಇಲ್ಲ ಅವ್ರಿಗೆ ತಗೊಳ್ಳಿ ಅಂದರೆ ಚಾರ್ಜ್ ಕೊಡಲ್ವಾ? ನೋಡಿ, ಅಷ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ಹಂಗೆ ಮಾಡಿದ್ರೆ ಬೇಜಾರಾಗುತ್ತೆ. ಇದು ನನ್ನ ಬ್ಲೌಸು. ಇದ್ರದ್ದು ಡೀಟೇಲಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಈಗ ಪ್ರೈಸ್ ಹೇಳ್ತೀನಿ. ಈ ಬ್ಲೌಸಿಗೆ ನಾನು 1.5 ಅಷ್ಟು ನಾನು ಮೆಟೀರಿಯಲ್ಗೆ ಇನ್ವೆಸ್ಟ್ ಮಾಡಿದ್ದೀನಿ. ರಾ ಸಿಲ್ಕ್ ಮತ್ತು ಬೀಡ್ಸಿಗೆಲ್ಲ ನಾನು 1,500 ನಾನು ಇನ್ವೆಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು, ತುಂಬ ಖುಷಿ ಆಯಿತು. ಟೋಟಲ್ ಇದೊಂದು 1,500 ಅಂತ ಅಂದ್ಕೊಳ್ಳಿ. 1,000 ರುಪೀಸ್ ಮೆಟೀರಿಯಲ್ ಅಂದ್ಕೊಂಡು 1.5 ಪ್ಲಸಸ್ ತೊಗೊಂಡಿದ್ದೀನಿ. ಸ್ವಲ್ಪ ಬಾಕಿ ಆಗಿದೆ. ಬೇರೆ ಬ್ಲೌಸಸ್ಗೂ ನಾನು ಡಿಸೈನ್ ಮಾಡ್ಕೊಬೋದು. ಇದು 1.5 ಅಂತ ಟೋಟಲ್ ವರ್ಕ್ ಅಂತ ಅಂದ್ಕೊಳ್ಳಿ. ಸ್ಯಾರಿದು ನಾನು ತೋರಿಸ್ತೀನಿ, ಸ್ಯಾರಿಗೆ ಎಷ್ಟು ರೂಪಾಯಿ ಆಯಿತು ಏನಾಯಿತು ಅಂತ. ಇದು ಬಂದುಬಿಟ್ಟು ಬ್ಲೌಸ್ ನಾನು 6.5K 6,500 6.5K ಅಷ್ಟು ನಾನು ಇದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ. ಅದಕ್ಕೆ ಇದು ವರ್ತೆ ಅಲ್ಲ ಅನ್ನಿಸ್ತಾ ಇದೆ ಅಲ್ವಾ? ಯಾರು ಬೆಸ್ಟ್? 1.5 2,000 ಬ್ಲೌಸ್ ಬೆಸ್ಟಾ, ಇಲ್ಲಾಂದರೆ 6.5 ಬೆಸ್ಟಾ ಹೇಳಿ? ಇದಕ್ಕೆ 6.5 ಅಷ್ಟು ಮಾಡಿದ್ದೀನಿ. ಇನ್ನೂ ಜಾಸ್ತಿ ಹೇಳಿದ್ರು 8 ಎಲ್ಲ. ನಾನೇ ನಾನೇ ತುಂಬ ಮಾಡಿದ್ದೀನಿ ಅಂತ ಹೇಳಿದೆ, ಬಟ್ ನಾನು ತುಂಬ ಏನು ಮಾಡಿಲ್ಲ. ಜಸ್ಟ್ 2 ಬ್ಲೌಸ್ ಮಾಡಿದ್ದು. ಆ ಫೋಟೋಸ್ ಎಲ್ಲ ತೋರಿಸ್ದೆ, ಚೆನ್ನಾಗಿ ಬಂದಿತ್ತಲ್ಲ. ಸೊ ಅವರು ಹಂಗೆ ಕಮ್ಮಿ ಮಾಡ್ಕೊಂಡಿದ್ದಾರೆ. ನನಗೂ ಪ್ರೈಸಸ್ ಗೊತ್ತು ಹಾಗೆ ಹೇಗೆ ಅಂತ ಸ್ವಲ್ಪ ಬಿಟ್ಟೆ. ಅವರು ಒಂಚೂರು ಆ ಕಡೆ ಮಾಡಿಕೊಂಡ್ರು. ಇದಕ್ಕೆ 6.5 ಆಯಿತು. ನನ್ನ ಬ್ಲೌಸಿಗೆ ಇದು 1.5 2,000 ಆಯಿತು ಅಂತ ಅಂದ್ಕೊಳ್ಳೋಣ. ಈಗ ನಾನು ಸ್ಯಾರಿ ತೋರಿಸ್ತೀನಿ. ಸ್ಯಾರಿ ಬಂದುಬಿಟ್ಟು ರಿಸೆಪ್ಷನ್ ಸ್ಯಾರಿ ಬಂದುಬಿಟ್ಟು ಇದಾಗಿದೆ. ಇದು ಮೈಸೂರಲ್ಲಿ ತೊಗೊಂಡಿದ್ದು. ಫಸ್ಟ್ ಆನಂದ್ ಬ್ರದರ್ಸಿಗೆ ಹೋದ್ವಿ, ಅದಾದಮೇಲೆ HBRಗೆ ಹೋದ್ವಿ. ಎಲ್ಲೂ ಖುಷಿ ಆಗ್ತಾ ಇರಲಿಲ್ಲ. ನನಗೆ ಸ್ವಲ್ಪ ಲೈಟ್ ಬೇಕಿತ್ತು. ಅವ್ರ ಮನೆಯಲ್ಲಿ ಅವ್ರ ದೊಡ್ಡಮ್ಮ ಎಲ್ಲ ಹೇಳ್ತಾಯಿದ್ರು ಸ್ವಲ್ಪ ಡಾರ್ಕ್ ತೊಗೊ ಅಂತ ಹೇಳ್ತಿದ್ರು. ಫೈನಲಿ ಇದು ಕಾಫಿಗೆ ಇದು ಸಿಲ್ವರ್ ಜರೀಸ್ ಇದೆ ಮತ್ತು ಪಿಂಕ್ ಬಾರ್ಡರ್ ಬಂದಿದೆ. ಪರವಾಗಿಲ್ಲ, ಡೀಸೆಂಟಾಗಿ ಚೆನ್ನಾಗಿದೆ.
ಸ್ಯಾರಿ. ಈ ಸ್ಯಾರಿಗೆ ಪ್ರೈಸ್ ಬಂದುಬಿಟ್ಟು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, 5K ಅಂತ ಅಂದ್ಕೊಳ್ಳಿ. 5K ಇದೆ, ನಿಯರ್ 5K ಇದೆ. 5000 ರುಪೀಸ್ ಸ್ಯಾರಿ ಇದು. 5K ಪ್ಲಸ್ ಆಗುತ್ತಿಲ್ಲ, 5K ಇದೆ, ನಿಯರ್ 5K ಇದು ಸ್ಯಾರಿ. 5000 ಸ್ಯಾರಿ, 6500 ಬ್ಲೌಸ್. ಇಲ್ಲೇ ಆಯಿತು 11,500. ವರ್ತಾ ಗಾಯ್ಸ್? ಕಮೆಂಟ್ ಮಾಡಿ. ಇದು ನನ್ನ ಬ್ಲೌಸ್ ಬಂದ್ಬಿಟ್ಟು ನಾನು ಹೇಳಿದೆ ಅಲ್ವಾ, 1/2,000 ಅಂತ ಆಯಿತು ಅಂತ. ಇದರದ್ದು ಸ್ಯಾರಿ ತೋರಿಸ್ತೀನಿ, ಫೋಟೋಸ್ ಹಾಕಿದ್ದೀನಿ. ಮುಹೂರ್ತ ಸ್ಯಾರಿ ಇದು ಬಂದ್ಬಿಟ್ಟು ಕೇರಳಿಯನ್ ಸ್ಯಾರಿ. ನಾನು ಇದನ್ನು ಬ್ಯಾಂಗ್ಳೂರಲ್ಲಿ ನೋಡಿದೆ, ನನಗೆ ಸಿಗಲಿಲ್ಲ. ಮೈಸೂರಲ್ಲಿ ನೋಡಿದೆ, ಸಿಗಲಿಲ್ಲ. ಸೊ ಕೇರಳದಲ್ಲೇ ತೊಗೊಂಡ್ಬಿಡೋಣ ಅಂತ ಫೀಲ್ ಆಯಿತು. ಟೈಮ್ ಇರಲಿಲ್ಲ. ಒಂದು ಸಲ ನನ್ನ ಫ್ರೆಂಡ್ ಮದುವೆ ಆಗಿದ್ಲು, ಅವಳನ್ನ ಕೇಳಿದಾಗ ಸಿದ್ದಾಪುರಲ್ಲಿ ತೊಗೊಂಡೆ ಅಂತ ಹೇಳಿದ್ಲು. ಒಂದು 35 ಕಿಲೋಮೀಟರ್ ನಮ್ಮ ಮನೆಯಿಂದ. ಅಲ್ಲಿ ಹೋಗಿ ತೊಗೊಂಡ್ವಿ, ಸಿಕ್ತು. ನನಗೆ ಟಿಶ್ಯೂ ಮೆಟೀರಿಯಲ್ ಬೇಕಿತ್ತು, ಕಾಟನ್ ಬೇಡ. ಕಾಟನ್ ಆಲ್ರೆಡಿ ಸ್ಯಾರೀಸ್ ಇದೆ, ಎಲ್ಲರ ಮನೆಯಲ್ಲಿ ಇರುತ್ತೆ. ಕೇರಳಿಯನ್ಸ್, ಮಲಯಾಳಿ ಮನೆಯಲ್ಲೆಲ್ಲ ಇರುತ್ತೆ ಕಾಟನ್ ಸ್ಯಾರಿ. ಇದು ಟಿಶ್ಯೂ ಸ್ಯಾರಿ, ಪ್ಲೇನ್ ಇದೆ. ಮತ್ತು ಕೆಳಗೆ ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಇದೆ, ಮತ್ತು ಬುಟ್ಟ ಬುಟ್ಟ ಕೂಡ ಇದೆ. ಇದನ್ನು ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಇಲ್ಲಿ ಪಿಕಾಕ್ ಡಿಸೈನ್ ಬಂದಿದೆ ಕೆಳಗೆ. ಮತ್ತು ಸೆರಗು ಬಂದ್ಬಿಟ್ಟು ಪಿಕಾಕಲ್ಲಿ ಡಿಸೈನ್ ಬಂದಿದೆ. ಇದು ಸೆರಗು. ಇದು ನಾನು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದು ಬ್ಲೌಸಿಗೆ ಕಲರ್ ಕಾಂಬಿನೇಷನ್ ಮಾಡೋಕ್ಕೆ ಮಾಡಿದ್ದು. ಎಲ್ಲೂ ಪರ್ಪಲ್ ಇಲ್ಲದ ಕಾರಣ ನಾನು ಬ್ಲೌಸಿಗೆ ಅಂತಲೇ ಇದು ಕುಚ್ಚು ಹಾಕ್ಸ್ಕೊಂಡಿದ್ದು. ಇದು ಬಂದ್ಬಿಟ್ಟು ಪಿಕಾಕ್ ಬಂದ್ಬಿಟ್ಟು ಗೋಲ್ಡ್ ಮತ್ತು ಮರೂನ್ ಇದೆ. ಯೂಶ್ವಲಿ ಬರೋದೇ ಕಾಂಬಿನೇಷನ್ ಬಂದ್ಬಿಟ್ಟು ಸೆಟ್ ಸ್ಯಾರೀಸಿಗೆ ಮರೂನ್ ಮತ್ತು ಗ್ರೀನ್ ಮತ್ತು ಬ್ಲೂ ಜಾಸ್ತಿ ಕಾಮನ್ ಆಗಿ ಯೂಸ್ ಮಾಡೋಂಥ ಕಲರ್ಸ್, ಮರೂನ್, ಗ್ರೀನ್, ಬ್ಲೂ. ಆಯಿತಾ? ಸೊ ನಾನು ಅದಕ್ಕೆ ಡಿಫ್ರೆಂಟಾಗಿ ಯೂಸ್ ಮಾಡೋ ಅಂದ್ಬಿಟ್ಟು ಪರ್ಪಲ್ ಮಾಡಿದೆ. ನನ್ನ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡಿದ್ದು ಇದು ಈ ಕಲರಲ್ಲಿ ಇನ್ನು ತೊಗೊಳ್ಳೋಣ ಅಂತ. ಸೊ ಇದನ್ನು ಸ್ಯಾರಿ ತೊಗೊಳ್ಳೋಕ್ಕಿಂತ ಮುಂಚೆನೇ ಬ್ಲೌಸ್ ಪೀಸ್ ತೊಗೊಂಡು ವರ್ಕಿಗೆ ಕೊಟ್ಟಾಯಿತು. ಸ್ಯಾರೀಲಿ ನನಗೆ ಪರ್ಪಲ್ ಕಲರಲ್ಲಿ ಸಿಗಲಿಲ್ಲ. ಸೊ ಅದಕ್ಕೇ ಕುಚ್ಚು ಹಾಕ್ಸ್ಕೊಂಡ್ಬಿಟ್ರೆ ಅಲ್ಲಿಗೆ ಸೆಟ್ ಆಗಿಬಿಡುತ್ತೆ ಅಂತ ಕುಚ್ಚು ಹಾಕ್ಸ್ಕೊಂಡಿರೋದು. ಮತ್ತು ಇವಾಗೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಅಲ್ವಾ ಎಲ್ಲರೂ ಯೂಸ್ ಮಾಡ್ತಿರೋದು. ಇದಾಗಿತ್ತು ನನ್ನ ವೆಡ್ಡಿಂಗ್ ಸ್ಯಾರಿ, ಮುಹೂರ್ತದ ಸ್ಯಾರಿ ಮತ್ತು ರಿಸೆಪ್ಷನ್ ಸ್ಯಾರಿ ಕತೆ. ನೋಡಿ 11,500 ಕೊಟ್ಟುಬಿಟ್ಟು ಸ್ಯಾರಿ ಓಕೆ, ಬ್ಲೌಸಿಗೆ ಅಂತ ಬರ್ತಿಲ್ಲ. ಇದು ನೋಡಿ ಒಂದು 3,000ಅಲ್ಲಿ ಎಲ್ಲ ಮುಗ್ದೋಗಿತ್ತು. ಮತ್ತು ನನ್ನ ವೆಡ್ಡಿಂಗಲ್ಲಿ ಇನ್ನೊಂದು ಒಂದು ವಾವ್ ಮೂಮೆಂಟ್ ಅಂತ ಏನಂದರೆ, ವಾವ್ ಥಿಂಕ್ ಅಂತ ಅಂದರೆ ನನ್ನ ಮೇಕಪ್ ಮತ್ತು ನನ್ನ ಜ್ಯುವೆಲ್ರಿ. ನಾನು ಇದನ್ನು ರೆಂಟಿಗೆ ತೊಗೊಂಡಿರಲಿಲ್ಲ ಜ್ಯುವೆಲ್ರಿ ಮತ್ತು ಮೇಕಪ್ನ ಕೂಡ ಮೇಕಪ್ ಆರ್ಟಿಸ್ಟ್ನೇ ಕರೆಸಿಲ್ಲ, ಯಾರನ್ನೂ ಕರೆಸಿರಲಿಲ್ಲ. ನನಗೆ ನಾನೇ ಮೇಕಪ್ ಮಾಡಿಕೊಂಡೆ. ಹೇರ್ ಸ್ಟೈಲ್ ನನ್ನ ಚಿಕ್ಕಮ್ಮ ಮಾಡಿಕೊಟ್ರು. ಅವ್ರಿಗೆ ಹೇಳಿದೆ ಹಿಂಗೆ ಹಾಕಿ ಅಂತ. ಮುಂಚೆನೇ ಬರ್ತಾರಲ್ಲ, ಅವ್ರು ಟ್ರೈ ಮಾಡಿ ಅವ್ರು ಹಾಕ್ಕೊಟ್ರು. ಸ್ಯಾರಿ ಡ್ರಾಪಿಂಗ್ ಕೂಡ ನಾನೇ, ಸ್ಯಾರಿ ಬಾಕ್ಸಿಂಗ್ ಕೂಡ ಮಾಡ್ಕೊಂಡ್ವಿ. ನಾನು ನನ್ನ ಫ್ರೆಂಡ್ಸ್ ಸೇರಿ ಎಲ್ಲ ಪ್ಲೀಟಿಂಗ್ ಮಾಡಿಸ್ಕೊಂಡ್ಬಿಟ್ವಿ. ಅದಾದಮೇಲೆ ಮೇಕಪ್ ತಂದೆ ಅಲ್ವಾ, ಮೇಕಪ್ದೊಂದು ಸ್ಪೆಷಲ್ ಅನ್ನಂದರೆ ನನಗೆ ನಾನೇ ಮಾಡ್ಕೊಂಡಿದ್ದು. ಮಿನಿಮಲ್ ಮೇಕಪ್ ಬೇಕಿತ್ತು, ಎಕ್ಸ್ಟ್ರಾ ಮೇಕಪ್ ಬೇಡ ಇತ್ತು. ನನ್ನ ಹಸ್ಬೆಂಡು ಹೇಳಿದರು ಮಿನಿಮಲ್ ಮೇಕಪ್ ಮಾಡ್ಕೊಂಡು ನ್ಯಾಚುರಲಾಗಿ ಕಾಣಲಿ ಅಂತ. ಸೊ ಅದಕ್ಕೆ ನನಗೆ ನಾನೇ ಮಾಡಿಕೊಂಡೆ. ಮೇಕಪ್ಪನ್ನು ಕರೆಸ್ಕೊಂಡ್ಬಿಟ್ಟು ಅದು ಒನ್ ಟೈಮಿಗೆ ಗಾಯ್ಸ್ 16,000 ರುಪೀಸ್ ಕೇಳಿದ್ರು. ಬೇರೆ ಊರಲ್ಲೆಲ್ಲ ಇನ್ನೂ ಜಾಸ್ತಿ ಇರುತ್ತೆ, ನನಗೆ 16,000 ಬರುತ್ತೆ ಅಲ್ಲ ಅನ್ನಿಸ್ತು. ಸೊ ನನಗೆ ನಾನೇ ಪ್ರಾಡಕ್ಟ್ಸ್ ತೊಗೊಂಡು ಮೇಕಪ್ ಮಾಡಿಕೊಂಡೆ. ಮಿನಿಮಲ್ಲಾಗಿ ನ್ಯಾಚುರಲಾಗಿ ಕಾಣಿಸ್ತಿದೆ. ಏನು ಗೊತ್ತಾ, ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ನೀವು ಮೇಕಪ್ ಆರ್ಟಿಸ್ಟ್ನ ಕರ್ಸ್ಕೊಳ್ಳಿ. ಮೇಕಪ್ ಆರ್ಟಿಸ್ಟ್ನ ಕರ್ಸ್ಕೊಳ್ಳೋ ಮುಂಚೆ ಬಿಫೋರ್ ಏನು ಮಾಡಿ ಅಂದರೆ ಟ್ರಯಲ್ ಮೇಕಪ್ ಮಾಡಿಸ್ಕೊಳ್ಳಿ, ಹೇಗೆ ಕಾಣಿಸ್ತೀವಿ ಅಂತ. ಇಲ್ಲಾಂದರೆ ಓವರ್ ಆಗಿಬಿಟ್ರೆ ಏನಂತಾರೆ ಗೊತ್ತಾ, ಲೈಫ್ ಲಾಂಗ್ ಹೇಳ್ತಾರೆ ಹೀಗೆ ಚೆನ್ನಾಗಿದೆಯಾ, ನಿನ್ನ ಮದುವೆಲಿ ನಿನ್ನ ಮೇಕಪ್ ಮಾಡಿಸ್ಕೊಂಡು ಮುಖನೇ ಹಾಳು ಮಾಡಿಕೊಂಡೆ ಅಂತ ಹೇಳ್ತಾ ಇರ್ತಾರೆ. ಅದು ಯಾಕೆ ಬೇಕು? ಅದಕ್ಕೆ ಒಂದು ಸಲ ಟ್ರಯಲ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ನೀವೇ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಮಿನಿಮಲ್ ಮೇಕಪ್ ನ್ಯಾಚುರಲ್ಲಾಗಿ ಬ್ಯೂಟಿಷನ್ಸ್ ಜೊತೆ ಹೇಳಿಬಿಟ್ಟು ನೀವು ಸೆಲ್ಫ್ ಗ್ರೂಮ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಮಿರರ್ ಇರುತ್ತೆ, ಮಿರರಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ, ಕರೆಕ್ಷನ್ಸ್ ಮಾಡಿಸ್ಕೊಳ್ಳಿ. ಅವ್ರು ಹೇಳ್ತಾರೆ ಇಲ್ಲ ಚೆನ್ನಾಗಿದೆ ಅಂತ, ನಿಮಗೆ ಅದು ಸ್ಯಾಟಿಸ್ಫೈಡ್ ಅಲ್ಲ ಅಂದರೆ ಒಪ್ಕೊಳ್ಳೇಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಫುಲ್ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಪೋರ್ಟ್ ಅಸ್. ಬಾಯ್ ಬಾಯ್.